ನವರಾತ್ರಿಯ 6ನೇ ದಿನವನ್ನು ದುರ್ಗಾದೇವಿಯ 6ನೇ ಅವತಾರವಾದ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾತ್ಯಾಯನಿ ದೇವಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಅವಳ ಕೈಗಳಲ್ಲಿ ಖಡ್ಗ, ಕಮಲದ ಹೂ ಮುಂತಾದ ಆಯುಧಗಳಿವೆ. ಈ ದಿನ ದೇವಿಯ ಆರಾಧನೆ ಮಾಡುವುದರಿಂದ ಕಾರ್ಯಗಳಲ್ಲಿ ಯಶಸ್ಸು, ಕೀರ್ತಿ, ಶತ್ರುಗಳ ಮೇಲೆ ವಿಜಯ ಮತ್ತು ಇಹಲೋಕದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಪಡೆಯಬಹುದು. ಪೂಜಾ ವಿಧಾನ ಮತ್ತು ಮಹತ್ವ. ಪೂಜೆ: ಮುಂಜಾನೆ ಎದ್ದು ಮನೆಯನ್ನು ಶುದ್ಧೀಕರಿಸಿ ದೇವಿಯ ವಿಗ್ರಹವನ್ನು ಕೆಂಪು ಹೂವುಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಬೇಕು. ಮಹತ್ವ: ಕಾತ್ಯಾಯನಿ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ವಿವಾಹ ಯೋಗ ಬಲಗೊಳ್ಳುತ್ತದೆ ಮತ್ತು ಮದುವೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ. ಶತ್ರುಗಳನ್ನು ಜಯಿಸಲು ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲು ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ. ದೇವಿ ಸ್ವರೂಪ: ಕಾತ್ಯಾಯನಿ ದೇವಿ ಕಾತ್ಯಾಯನ ಋಷಿಯ ಮನೆಯಲ್ಲಿ ಜನಿಸಿದ್ದರಿಂದ ಆ ಹೆಸರು ಬಂದಿದೆ. ಆಕೆ ದುರ್ಗಾದೇವಿಯ ಉಗ್ರ ಯೋಧ ಅವತಾರವಾಗಿದ್ದು ಮಹಿಷಾಸುರ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ. ಮಂತ್ರ: ಓಂ ದೇವಿ ಕಾತ್ಯಾಯನ್ಯಾಯಿ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯನಿ ಪ್ರಚೋದಯ ಎಂಬ ಮಂತ್ರವನ್ನು ಪಠಿಸಬಹುದು. ನಿಮ್ಮ ಜೀವನದಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಸಂಪರ್ಕಿಸಿ ಶ್ರೀ ಸಾಯಿ ಕೃಷ್ಣ ಆಸ್ಟ್ರೋ ಸೆಂಟರ್, ಶ್ರೀ ಸೂರ್ಯನಾರಾಯಣ್ ಆಚಾರ್ಯಜಿ. ದೂರವಾಣಿ ಸಂಖ್ಯೆ 9741141008.